ಆದಿಚುಂಚನಗಿರಿ ಮೋದಿ ಭೇಟಿ ಕೊಡುವಂತಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾಕಿ ಕೂಡ ಅಷ್ಟೇ ಸರ್ಪಗಾವಲನ್ನು ಇಟ್ಟಿದೆ. ಶ್ರೀ ಕ್ಷೇತ್ರ ಚುಂಚನಗಿರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಈಗ ಬಿಗಿ ಭದ್ರತೆಯನ್ನು ಹೊಂದಿಸಲಾಗ್ತಾ ಇದೆ. ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. ಇಲ್ಲಿ 6 ಜನ ಎಸ್ಪಿಗಳು, 8 ಎಎಸ್ಪಿಗಳು, 18 ಡಿವೈಎಸ್ಪಿಗಳು, ಇನ್ಸ್ಪೆಕ್ಟರ್ 53 ಜನ, 125 ಸಬ್ ಇನ್ಸ್ಪೆಕ್ಟರ್ಗಳು, 100 ಪೊಲೀಸ್ ಕಾನ್ಸ್ಟೇಬಲ್ಗಳು, ಹಾಗೆ ಡಿಎಆರ್ 16 ಜನ ತುಕಡಿಗಳು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಮದ್ಯ ಮಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಆದಿಚುಂಚನಗಿರಿಗೆ ಮೋದಿ ಅವರು ಭೇಟಿ ಕೊಡುವಂತಹ ಕಾರಣ ಸಂಜೆ 6 ಗಂಟೆಯವರೆಗೂ ಕೂಡ ಯಾವುದೇ ಮದ್ಯದ ಅಂಗಡಿಗಳು ತೆಗೆಯುವಂತಿಲ್ಲ, ಮಾರಾಟ ಮಾಡುವಂತಿಲ್ಲ ಅಂತ ಈಗ ಆದೇಶ ಕೂಡ ಹೊರಡಿಸಲಾಗಿದೆ. ಈಗ ಭದ್ರತೆಗಾಗಿ 2,000ಕ್ಕೂ ಅಧಿಕ ಜನರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ನೋಡಿ, ಈಗ ಮೋದಿಯವರ ಆಗಮನ ಆಗಿದೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಪ್ರಧಾನಿ ಮೋದಿಯವರನ್ನ HL ಏರ್ಪೋರ್ಟ್ ನಿಂದ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ವಾಗತಿಸಿದ್ದಾರೆ. ಜೊತೆಗೆ ಈಗ ಮಠಕ್ಕೆ ಪ್ರಧಾನಿ ಮೋದಿಯವರು ಎಂಟ್ರಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಭೈರವೈಕ್ಯ ಮಂದಿರಕ್ಕೆ ತಲೆಬಾಗಿ ನಮನವನ್ನ ಮಾಡ್ಕೊಳ್ತಾ ಇನಾಗ್ರೇಷನ್ಗೆ ಮುಂದಾಗಿದ್ದಾರೆ ನರೇಂದ್ರ ಮೋದಿ ಅವರು. ಬಿಗಿ ಭದ್ರತೆ ಬಂದೋಬಸ್ತ್ ಕೂಡ ಇದೆ. ಪೊಲೀಸ್ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮೋದಿ ಅವರು ತಮ್ಮ ಶಿರವನ್ನ ಬಾಗಿಸಿ ನಮಸ್ಕರಿಸಿ ಪೂಜೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಭೈರವೈಕ್ಯ ಮಂದಿರ ಯಾವ ರೀತಿಯಾಗಿದೆ ಅಂತ ಅದನ್ನ ವೀಕ್ಷಿಸ್ತಾ ಇದ್ದಾರೆ. ತಮ್ಮ ಶಿರವನ್ನ ತಲೆಬಾಗಿ ಅಲ್ಲಿ ಭೈರವೈಕ್ಯ ಸ್ಮಾರಕವನ್ನು ಏನು ಕೆತ್ತಿದ್ದಾರೆ ಅದನ್ನ ಕೂಡ ಗಮನಿಸ್ತಾ ಯಾವ ರೀತಿಯಾಗಿದೆ, ಎಲ್ಲ ಸುತ್ತಮುತ್ತ ಕಲ್ಲುಗಳು, ಶಿಲೆಗಳು ಎಲ್ಲ ಯಾವ ರೀತಿಯಾಗಿ ಕೆತ್ತಿದ್ದಾರೆ, ಹೇಗಿದೆ, ಅದಕ್ಕೆ ವಿಶೇಷತೆಗಳು ಏನೇನು ಅನ್ನೋದನ್ನೇ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದಾರೆ. ಆ ವಿಶೇಷತೆಗಳನ್ನು ನೋಡ್ತಾ ಮೋದಿ ಅವರು ಎಲ್ಲ ಒಂದು ರೌಂಡನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಈ ಒಂದು ಮಂದಿರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಮೋದಿ ಅವರು. ಈಗ ಸದ್ಯ HL ಏರ್ಪೋರ್ಟ್ನಿಂದ ಆಗಮನ ಆಗಿದೆ. ಏನು ಕಾತರದಿಂದ ಕಾಯ್ತಾ ಇದ್ರು, ಕ್ಷಣಗಣನೆ ಕಾಯ್ತಾ ಇದ್ರು, ಇನ್ನೇನು ಬರ್ತಾರೆ ಅಂತ ಈಗ ಮೋದಿಯವರ ಆಗಮನ ಆಗಿದೆ. ಭೈರವೈಕ್ಯ ಮಂದಿರಕ್ಕೆ ಬಂದು ಎಲ್ಲವನ್ನೂ ಕೂಡ ಶಿಲಾನ್ಯಾಸವನ್ನ ಗಮನಿಸ್ತಾ ಇದ್ದಾರೆ. ಇನ್ನು ಆದಿಚುಂಚನಗಿರಿ ಮಠಕ್ಕೆ ಮೋದಿ ಅವರು ಭೇಟಿ ಆದ ಕೂಡಲೇ ಅಲ್ಲೆಲ್ಲ ಕೂಡ ವೀಕ್ಷಣೆ ಮಾಡ್ತಾ ಇರುವಂತಹ ಸಮಯದಲ್ಲೇ HDK ಅವರು ಇದ್ದಾರೆ, ಹಾಗೆ ಬೇರೆ ಮಠದ ಸ್ವಾಮೀಜಿಗಳು ಕೂಡ ಇದ್ದಾರೆ, ಆಗಮಿಸಿದ್ದಾರೆ. ಒಬ್ಬೊಬ್ಬರಾಗಿ ಗಣ್ಯಾಧಿಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಇತ್ತ ಪ್ರಧಾನಿ ಮೋದಿ ಅವರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡಿದ ನಂತರ ಎಲ್ಲ ದೇವಸ್ಥಾನವನ್ನು ಶಿಲಾನ್ಯಾಸವನ್ನು ಗಮನಿಸಿದ ನಂತರ ಒಂದೊಂದಾಗಿ ಎಲ್ಲವನ್ನೂ ನೋಡ್ತಾ, ಜೊತೆಗೆ ರಾಜ್ಯಪಾಲರು ಕೂಡ ಇದ್ದಾರೆ, ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಸೊ ಎಲ್ಲರೂ ಕೂಡ ಈಗ ಮೋದಿ ಅವರ ಜೊತೆ ಹೋರಾಡ್ತಾ ಅಲ್ಲಿ ಎಲ್ಲವನ್ನೂ ಗಮನಿಸ್ತಾ ಈಗ ಬೃಹತ್ ವೇದಿಕೆ ಕೂಡ ರೆಡಿ ಆಗಿದೆ. ಆ ವೇದಿಕೆಗೆ ನರೇಂದ್ರ ಮೋದಿ ಅವರು ಬರೋದಕ್ಕೆ ಇನ್ನೇನು ಅಲ್ಲೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಜನ, ಸಾಮಾನ್ಯ ಜನರು ಕಾಯ್ತಾ ಇದ್ದಾರೆ. ಇತ್ತ ಗಣ್ಯರು, ಅತಿ ಗಣ್ಯರಿಗೆ ಮಾಡಿರುವಂತಹ ಸಿದ್ಧಪಡಿಸಿರುವಂತಹ ಏನು ಹಾಸನಗಳಿದ್ದಾವೆ ಅಲ್ಲೂ ಕೂಡ ಅವರು ಕೂಡ ಮೋದಿಯವರ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ಪ್ರಧಾನಿ ಮೋದಿ ಅವರು ಆಗಮಿಸಿರುವಂತಹ ಭೈರವೈಕ್ಯ ಮಂದಿರಕ್ಕೆ ಬಂದು ಎಲ್ಲವನ್ನೂ ಶಿಲಾನ್ಯಾಸವನ್ನು ಗಮನಿಸ್ತಾ ತದನಂತರ ಬೃಹತ್ ವೇದಿಕೆ ರೆಡಿಯಾಗಿದೆ. ಆ ವೇದಿಕೆಗೆ ಬಂದು
ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಅದು ಕೂಡ ಭೈರವೈಕ್ಯ ಮಂದಿರದ ಬಗ್ಗೆ. ತದನಂತರ ಯುದ್ಧದ ಬಗ್ಗೆ ಮಾತನಾಡುವಂತಹ ಸಾಧ್ಯತೆ ಇರಬಹುದು. ಆದರೆ ಇಲ್ಲಿನ ವಿಶೇಷತೆಗಳನ್ನು ಕೂಡ ಮೋದಿಯವರು ಗಮನಿಸಿರೋ ಕಾರಣ ಅತಿ ಹೆಚ್ಚಾಗಿ ಭೈರವೈಕ್ಯ ಮಂದಿರದ ಬಗ್ಗೆ ಮಾತನಾಡ್ತಾರೆ. ಅದಾದ ನಂತರ ಅಲ್ಲಿ ಎಲ್ಲ ನೆರೆದಿರುವಂತಹ ಜನರು ಮೋದಿಯವರನ್ನು ನೋಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆದಿಚುಂಚನಗಿರಿ ಮಂಡ್ಯಗೆ ಈಗ ಆಗಮಿಸಿದ್ದಾರೆ. ಮಂಡ್ಯದಲ್ಲಿ ಇರುವಂತಹ ಆದಿಚುಂಚನಗಿರಿಗೆ ಈಗ ಮೋದಿಯವರು ಆಗಮಿಸಿ ಅಲ್ಲಿ ಎಲ್ಲ ಒಂದು ಯಾವ ಶಿಲೆಗಳು ಹೇಗಿದೆ, ಹೇಗೆ ಅದನ್ನು ಕೆತ್ತಿದ್ದಾರೆ, ಯಾವ ಕಲ್ಲನ್ನು ಬಳಸಲಾಗಿದೆ, ಎಲ್ಲಿಂದ ಈ ಕಲ್ಲು ಬಂತು, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟು ಸುಂದರವಾದಂತಹ ಈ ಒಂದು ಮಂದಿರವನ್ನು, ಯಾವ ರೀತಿಯಾಗಿದೆ ಮಂದಿರ ಅಂಥೇಳಿ. ನೋಡಿ, ಆದಿಚುಂಚನಗಿರಿ ಮಠಕ್ಕೆ ಇಂದು ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಿರೋದು. ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಈಗ ಮೋದಿಯವರ ಆಗಮನದಿಂದ ಅದೆಲ್ಲವೂ ಕೂಡ ಪೂರ್ಣಗೊಳ್ತಾ ಇದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಇರುವಂತಹ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂತಹ ಆದಿಚುಂಚನಗಿರಿ ಮಠಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕಾಗಿ ಭರ್ಜರಿ ಸಿದ್ಧತೆಗಳನ್ನು ಒಂದು ಕಡೆ ಪೂರ್ಣಗೊಂಡಿವೆ. ಇವತ್ತು ಪ್ರಧಾನಿ ಮೋದಿ ಅವರು ಬಂದು ಅವರು ಈ ಪುಣ್ಯ ಕ್ಷೇತ್ರಕ್ಕೆ ನೀಡ್ತಾ ಇರುವಂತಹ ಮೊದಲನೇ ಭೇಟಿಯಾಗಿದೆ ಇದು. ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತರು ಹಾಗೂ ಸಾರ್ವಜನಿಕರು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಮಠಕ್ಕೆ ಆಗಮಿಸಿದ್ದಾರೆ ಅಂದರೆ ತಪ್ಪಾಗಲಾರದು. ಇನ್ನು ಮೋದಿಯವರನ್ನು ಕೂಡ ನೋಡೋದಕ್ಕೆ, ಜೊತೆಗೆ ಈ ಒಂದು ಐತಿಹಾಸಿಕ ಜಾಗವನ್ನು ನೋಡೋದಕ್ಕೂ ಕೂಡ ಇಲ್ಲಿ ಜನ ನೆರೆದಿದ್ದಾರೆ ಅಂತಂದರೆ ಅದು ಲಕ್ಷಕ್ಕೂ ಅಧಿಕ, ಅಂದರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಬಂದು ನೆರೆದಿದ್ದಾರೆ. ಪ್ರಧಾನಮಂತ್ರಿಗಳು ಈ ಸಂದರ್ಭದಲ್ಲಿ 80 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನೂತನವಾಗಿ ಈಗ ನಿರ್ಮಿಸಲಾಗಿರುವಂತಹ ಈ ಒಂದು ಭವ್ಯ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಅಂತಂದರೆ ಪಕ್ಷಾತೀತವಾಗಿ ನಾಯಕರು ಪ್ರಧಾನಿಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದಾರೆ ಇತ್ತ. ಇನ್ನು ಮಂಡ್ಯದ ರಾಜಕೀಯ ವಲಯದಲ್ಲಿ ಸಕ್ರಿಯವಾಗಿರುವಂತಹ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು ಮತ್ತು JDS ಪಕ್ಷಗಳಾಗಿರಬಹುದು, ಎಲ್ಲ ಮುಖಂಡರುಗಳು ಜಿಲ್ಲೆಯಾದ್ಯಂತ ಸ್ವಾಗತವನ್ನು ಕೋರುವಂತಹ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಸಿದ್ರು. ಅದನ್ನೆಲ್ಲ ಕೂಡ ನಾವು ಗಮನಿಸಬಹುದು. ಇಲ್ಲಿ ಯಾವುದೂ ಕೂಡ ಇದು ನಮ್ಮ ಪಕ್ಷ, ಇದು ನಿಮ್ಮ ಪಕ್ಷ ಇಲ್ಲ. ಈ ಮಂದಿರದ ಉದ್ಘಾಟನೆಗೆ ಸ್ವಾಗತಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಪ್ರಧಾನಿಗಳನ್ನು ಸ್ವಾಗತಿಸಿದ್ದಾರೆ. ಇನ್ನು ಯಾವ ಈ ಒಂದು ಗುರು ಭೈರವೈಕ್ಯ ಮಂದಿರ ವಿಶೇಷತೆಗಳು ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಗಮನಿಸಿದ್ದಾರೆ ಮೋದಿಯವರು.